ಇವತ್ತ ಸ್ಕೂಲ್ ಫ್ರೆಂಡ್ಸ್ಗಳಿಗೆ ಮತ್ತೆ ಕಾಲೇಜ್ ಫ್ರೆಂಡ್ಸ್ಗಳಿಗೆ ಹೋಗಿ ಭೇಟಿ ಆಗ್ಬೇಕಂದ್ರೆ ಹಿಂಗ ಆತೈತಂತ ನಾ ಅನ್ಕೊಂಡಿರ್ಲಿಲ್ಲ ನೋಡ್ರಪ್ಪ. ಎಲ್ಲರಿಗೂ ನಮಸ್ಕಾರ ರೀ. ಇವತ್ತಿನ ಮಿನಿ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಬರ್ರಿ. ನಾ ಮುಂಜಾನೆ ಪಕ್ಕಡ್ ತಗೊಂಡು ರ್ಯಾಂಕಿನ ಕಡೆ ಹೋಗಕತ್ತೀನಿ ನೋಡ್ರಪ್ಪ. ನಿನ್ನೇನ ಮತ್ತ ಅಪ್ಪ ಇಬ್ರು ಕೂಡಿ ಬಿಟ್ಟಿದ್ ತಂತಿ ನಾ ಇವತ್ತು ಬಕ್ಕಲ ಸಿಬಿಗಿದಿತ್ತು. ಅದ್ರ ಸಂಬಂಧ ನಾ ರ್ಯಾಂಕಿನ ಅಂತ ಹೋಗಿ ಟೇಬಲ್ ಅಂತ ತೊಗೊಂಬರಕ್ ಹೋಗಕತ್ತೀನಿ ನೋಡ್ರಪ್ಪ. ಬೇರೆ ಹೊಲ್ದಾಗ ಹೋಗಿ ಟೇಬಲ್ ಅಂತಂದ್ಮೇಲೆ ಅನ್ನಗಳು ಬಕ್ಕಲ್ಲೇ ತಂತಿ ಒಂದು ಬಿಗಾಕತ್ತಾರ ನೋಡ್ರಪ್ಪ. ಮೊದಲ ಬಕ್ಕಲೆ ತೆಗಿನ ತಂತಿ ಒಂದು ಬಿಕ್ಕೊಂಡವ್ರಿ. ಆಮೇಲೆ ಮ್ಯಾಲೇರಿ ಮ್ಯಾಲಿನ ತಂತಿ ಒಂದು ಬಕ್ಕಲೆ ಬಿಗಾಕತ್ತೇವ್ ನೋಡ್ರಪ್ಪ. ಬಿಗದಾದ್ಮೇಲೆ ಮ್ಯಾಲಿನ ತಂತಿ ಎಲ್ಲ ಡಿಲ್ಲಾಗಿವ್ರಿ. ಹಂಗೆ ಡಿಲ್ಲಾಗಿ ತಂತಿ ಪಿಟ್ ಮಾಡ್ಕೊತ ಹೋಗಕತ್ತೇವ್ ನೋಡ್ರಪ್ಪ. ಸ್ಟಾರ್ಟಿಂಗ್ ನಾವು ತಂತಿ ಬಿಗಿಯುವಾಗ ನಡಬರ್ಕ ತಂತಿ ಒಂದು ಬಿಕ್ಕೊಂಡು ಆಮೇಲೆ ದಂಡಿ ತಂತಿ ಒಂದು ಕಟ್ಕೊಳಕತ್ತೇವ್ ನೋಡ್ರಪ್ಪ ಬಕ್ಕಲ್ಲಿ. ಅಪ್ಪ ಮತ್ತ ಅಣ್ಣ ಎಲ್ಲರೂ ಕೂಡಿ ತಂತಿ ಒಂದು ಬಿಕ್ಕೊಂಡು ಬಿಟ್ಟೇವ್ ನೋಡ್ರಪ್ಪ. ಬಿಕ್ಕೊಂಡು ಆದ್ಮೇಲೆ ಅವ್ರ ಮನೆ ಕಡೆ ಹೋಗಕತ್ತಾರ ನೋಡ್ರಪ್ಪ. ಎಲ್ಲ ಅವ್ರ ಸಾಮಾನ್ ತಗೊಂಡು ನಾ ರ್ಯಾಂಕಿನ ಎಲ್ಲ ಕೆಲಸ ಮುಗಿಸ್ಕೊಂಡು ನಾ ನಮ್ ದೋಸ್ತನ ಕಡೆ ಬಂದು ಅವ್ನ ದೋಸ್ತನ ಗಾಡಿ ಒಂದು ತಗೊಂಡು ನಾ ಮತ್ತೆ ವಾಪಸ್ ಬಿಜಾಪುರ ಕಡೆ ಹೋಗಕತ್ತೀನಿ ನೋಡ್ರಪ್ಪ. ಬಿಜಾಪುರ ಹೋಗುವಾಗ ನಮ್ ದೋಸ್ತ ಭೇಟಿ ಆದ ದೋಸ್ತಗಲ್ಲಿ ಅದಾಗ ಮಾತಾಡ್ಸಿ ನಾ ಮತ್ತೆ ಸೀದಾ ನಮ್ ಇನ್ನೊಬ್ಬನ ದೋಸ್ತನ ಕಡೆ ಹೋಗಕತ್ತೀನಿ ನೋಡ್ರಪ್ಪ. ಅವ್ನ ಮನೆಗೆ ಹೋಗಿ ಅವ್ನಿಗೆ ಕರ್ಕೊಂಡು ನಾ ಸೀದಾ ಹೋಗಕತ್ತೀನಿ ನೋಡ್ರಪ್ಪ ಬೋತ್ನಾಳ್ ಕಡೆ. ಎದಕ್ಕಂದ್ರೆ ನಾವ್ 2016 2021 ತನಕ ಕಲ್ತಿದ್ ಸಾಲಿ ಹುಡುಗರು ಎಲ್ಲರೂ ಬಂದು ಮೀಟಪ್ ಆಗಿದ್ರೆ ಅದ್ರ ಸಂಬಂಧ ಅವ್ರಿಗೆ ಭೇಟಿ ಆಗಕ್ ಬಂದು ನಾವು ಬಂದ್ಬಿಟ್ಟೇವ್ ನೋಡ್ರಪ್ಪ. ಬೋತ್ನಾಳ್ ಕೆರೆಗೆ ಬಂದ ಮೇಲೆ ಗೊತ್ತಾಯ್ತು ನಾ ಮತ್ತೆ ನಮ್ ದೋಸ್ತ ಇಬ್ರು ಕೂಡಿ ಲೇಟ್ ಮಾಡಿ ಬಂದೇವ್ ತಂದು. ಲೇಟ್ ಆದ್ರೂ ಏನು ಆಗಲ್ ತಂದು ಎಲ್ಲರಂತೆ ಹೋಗಿ ಮಾತಾಡಿಸಿ ಆಮೇಲೆ ಎಲ್ಲರ ಜೊತೆ ಫೋಟೋ ಒಂದು ತಗೊಳಕತ್ತೇವ್ ನೋಡ್ರಪ್ಪ. ನಾ ಮತ್ತೆ ನಮ್ ದೋಸ್ತ ಲೇಟ್ ಮಾಡಿ ಬಂದೇವ್. ಅದ್ರ ಸಂಬಂಧ ಅವ್ರೆಲ್ಲಾರು ನಮಗ್ ಬಿಟ್ಟು ಗ್ರೂಪ್ ಫೋಟೋ ಒಂದು ತಕೊಂಡ್ ಬಿಟ್ಟಿರು ನೋಡ್ರಪ್ಪ. ನಮ್ ದೋಸ್ತರು ಗ್ರೂಪ್ ಫೋಟೋ ತಕೊಂಡು ದಂದಾರ್ ತಂದು ಎಲ್ಲರೂ ಒಂದೊಂದು ಕಬಿನಾಲ್ ಕುಡಿದು ಬಿಟ್ರು ನೋಡ್ರಪ್ಪ. ನಾವೆಲ್ಲ ಕಬಿನಾಲ್ ಕುಡಿದು ಬೂತ್ನಾ ಕೆರೆಗೆ ಬಂದು ಕೆರೆ ನೋಡ್ಲಾರ್ರೆ ಹೋದ್ರ ಬಾಳ ಒಳ್ಳೇದಾಗುದಿಲ್ಲ ತಂದು ಎಲ್ಲರೂ ಕೂಡಿ ಬೂತ್ನಾ ಕೆರೆ ನೋಡಕ್ ಬಂದ್ಬಿಟ್ಟೇವ್ ನೋಡ್ರಪ್ಪ. ನಮ್ ದೋಸ್ತರೆಲ್ಲ ಕೆರೆ ಕಡೆ ಹೋಗುವಾಗ ಹಳಿದ ಮಾತೆಲ್ಲ ನೆನಪು ಮಾಡ್ಕೋತು ಮಸ್ತಿ ಮಾಡ್ಕೋತ ಮಜಾ ಮಾಡ್ಕೋತ ನಾವೆಲ್ಲ ಕಡೆ ಸುತ್ತ ಹೊಡ್ಯಾತೇವ್ ನೋಡ್ರಪ್ಪ. ಕೆರೆ ಒಳಗ ಹೋಗಬಾರಿತ್ತು. ಅದ್ರ ಸಂಬಂಧ ಹೋಗಿದಕ್ಕ ಅಲ್ಲಿ ವಾಚ್ಮನ್ ಅಂಕಲ್ ನಮಗ್ ಸರಿಯಾಗಿ ಹಿಡಿದು ಬೈಯಾಕತ್ತಿರು ನೋಡ್ರಪ್ಪ. ವಾಚ್ಮನ್ ಅಂಕಲ್ ಕಡೆ ಎಲ್ಲರೂ ಶಿಸ್ತಾಗಿ ಬೈಸ್ಕೊಂಡು ನಾವು ಎಲ್ಲಾ ದೋಸ್ತರು ಕೂಡಿ ಹೋಗಕತ್ತೇವ್ ನೋಡ್ರಪ್ಪ. ಕೆಪೆ ಕಡೆ ಎಲ್ಲಾ ದೋಸ್ತರು ಕೂಡಿ ಕೆಪೆದಾಗ ಹೋಗಿ ಅವ್ರಿಗೆ ಏನ್ ಬೇಕು ಅವ್ರವ್ರ ಆರ್ಡರ್ ಮಾಡ್ಕೊಂಡು ಎಲ್ಲರೂ ತಿನ್ನಕತ್ತೇವ್ ನೋಡ್ರಪ್ಪ. ಆಮೇಲೆ ಎಲ್ಲಾ ತಿಂದಿದ್ದು ಸಾಕಾಗಿ ತಂದು ಚಾ ಒಂದು ಕುಡಿಯಾಕತ್ತೇವ್ ನೋಡ್ರಪ್ಪ. ಚಾ ಒಂದು ಕುಡ್ಕೋತು ನಮ್ಮ ಹಳಿ ನೆನಪುಗಳು ಎಲ್ಲಾ ಮಾತಾಡ್ಕೋತು ಕೂತ್ ಬಿಟ್ಟಿದ್ದೇವ್ ನೋಡ್ರಪ್ಪ. ಎಲ್ಲಾ ದೋಸ್ತರುಗಳು ಕೂಡಿ ನಮ್ಮೆಲ್ಲಾ ಹಳಿ ದೋಸ್ತರುಗಳು ಕೂಡಿ ಮಾತಾಡ್ಕೋತ ಕೂತಾಗ ಟೈಮ್ ಹೋಗಿದಾಗ ಗೊತ್ತಾಯಿಲ್ರಿ. ಅದ್ರ ಸಂಬಂಧ ಲೇಟ್ ಆಗಿತ್ರಿ. ನಾವೆಲ್ಲಾ ದೋಸ್ತರುಗಳು ಕೂಡಿ ನಮ್ ಮನಿ ಕಡೆ ಹೋಗಕತ್ತೇವ್ ನೋಡ್ರಪ್ಪ. ನಮ್ ಚಪ್ರಿ ದೋಸ್ತ ಅಂತೂ ಸ್ಟಿಂಗ್ ಬಿಟ್ಟು ಬೇರೆದೇನು ಕುಡಿಯಲ್ ತಂದು ಸ್ಟಿಂಗ ಬೇಕು ತಂದು ಸ್ಟಿಂಗ ಒಂದು ಕುಡಿಯಾಕತ್ತಾನ ನೋಡ್ರಿ. ನನ್ ಚಪ್ರಿ ದೋಸ್ತ ಸ್ಟಿಂಗ್ ಕುಡಿಯಾಕತ್ರಿ. ನನಗೆ ಹೊಸ ಅದ್ರ ಸಂಬಂಧ ಪಪ್ಸ್ ತಿಲ್ಲಾಕತ್ತೀನ್ರಿ. ಪಪ್ಸ್ ತಂದು ತಿಂದು ಅವನ ಮನೆಗೆ ವಾಪಸ್ ಬಿಟ್ಟು ಬಂದೆ ನೋಡ್ರಪ್ಪ. ಬಿಟ್ಟು ಬಂದು ನಾ ನಮ್ಮ ಮನೆಗೆ ವಾಪಸ್ ಹೋಗಕತ್ತೀನಿ ನೋಡ್ರಪ್ಪ. ಆಗಾಗ ನಮ್ಮ ಹಳಿ ದೋಸ್ತರಿಗೆ ಮೀಟ್ ಆಗೋ ಮಜಾನೇ ಬೇರೆ ನೋಡ್ರಪ್ಪ. ಬಿಜಾಪುರದಿಂದ ನಮ್ಮೂರಿಗೆ ಬರೋಟಿ ಕತ್ಲೆಗೆ ಬಿಟ್ಟಿತ್ ನೋಡ್ರಪ್ಪ. ಅದ್ರ ಸಂಬಂಧ ಗಾಡಿ ಅಲ್ಲೇ ಹಚ್ಚಿ ನಾ ನಮ್ ಗಾಡಿ ತಗೊಂಡು ಹೊಲಕ್ ಹೋಗಕತ್ತೀನಿ ನೋಡ್ರಪ್ಪ. ಹೊಲಕ್ ಹೋಗಿ ಅಪ್ಪ ಆಕಳ ಅಲ್ಲಿ ಹಿಂಡಿದ್ರೆ ಅದ್ರ ಸಂಬಂಧ ಆಕಳ ಅಲ್ಲಿ ತಗೊಂಡು ನಾ ಡೇರೆಗೆ ಬಂದೆ ನೋಡ್ರಪ್ಪ. ಡೇರೆದಾಗ ಹಾಲಿಟ್ಟು ಹಾಕಿ ನಮ್ಮ ಮನೆಗೆ ಹೋಗಕತ್ತೀನಿ ನೋಡ್ರಪ್ಪ. ಇನ್ನ ಮುಂದಿನ ಮಿನಿ ಬ್ಲಾಗ್ ಸಿಗೋಣ.